ನಮಸ್ತೆ ಅಮ್ಮ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾ ನಿಮಗೂ ಹ್ಯಾಪಿ ನ್ಯೂ ಇಯರ್. ಒಳ್ಳೇದಾಗ್ಲಿ ಹೊಸ ವರ್ಷ. ಹೊಸ ವರ್ಷದ ಹಾ. ಗಿಫ್ಟ್ ಕೊಡ್ತೀನಿ ನೋಡ್ರಿ ನಾನು ನಿಮ್ಗೆ. ಹಾ ಥ್ಯಾಂಕ್ ಯು. ಹಾ ಅದು 30ಕ್ಕೆ ಮಾಡಿದಾರ, ಅವತ್ತು ಮಾಡಿದ್ರಪ್ಪ. ಇದ್ರ ಡೆಲ್ಲಿಯಿಂದ ಮಾತಾಡಿದ್ರು ಅವರೊಬ್ರು ಮೇಡಮ್. ಡೆಲ್ಲಿಯಿಂದ ಮಾತಾಡಿದ್ರಾ? ಏನಂದ್ರೆ? ವಿಜೇತನ ಏನೋ ಹೆಸರು ಹೇಳಿದ್ರು. ಹ್ಮ್. ಅದೇ ನೀವು ಹಾಕಿದ್ರ, ನೀವು ಸಂತೋಷ ಸಮಾಧಾನ ಆಗಿದೆಯಾ ನಾವು ಕೊಟ್ಟಿರೋದು ಪೆನ್ಷನ್ ಎಲ್ಲ ಅಂದ್ರು. ಹೌದು ಮೇಡಮ್, ನಾನು ಬಹಳ ಗ್ರೇಟ್ಫುಲ್ ಆಗಿರ್ತೀನಿ ಡಿಪಾರ್ಟ್ಮೆಂಟ್ಗೆ ನಿಮಗೆ ಅಂತಂದು ಹೇಳಿದೆ. ಹ್ಮ್ 2-3 ಸತಿ ಅದನ್ನೇ ಕೇಳಿದ್ರು. ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ, ಇಲ್ದಿದ್ರೆ ಸ್ಯಾಟಿಸ್ಫೈಡಾ ಅಂತಂದೇಳಿ. ಸ್ಯಾಟಿಸ್ಫ್ಯಾಕ್ಟ್ರಿ, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದು ಹೇಳಿದೆ. ನಾವಲ್ಲಿ ಅದು ಹಾಕಿದ್ದಾರಪ್ಪ. ಕಂಪ್ಲೇಂಟ್ ಮಾಡಿದ್ಕ ಡೆಲ್ಲಿಯಿಂದ ಫೋನ್ ನಿಮ್ಗೆ? ಹಾ ಡೆಲ್ಲಿಯಿಂದ ಫೋನ್ ಬಂದೈತೆ. ಅದೇ ಕಾಲೇ ಅದರಿಂದ ಸ್ಟೂಡೆಂಟ್ ಇವ್ರು ಹೇಳ್ತಿದ್ರು, ಲೆಕ್ಚರರ್ಸ್. ಸುನೀಲ್ ಹೇಳ್ದ, ನಿಮ್ಮಿಂದ ಎಲ್ಲ ನಮ್ದೆಲ್ಲ ಸೆಟ್ರೈಟ್ ಆಗುತ್ತೆ ಅಂತಂದೇಳಿ. ಯಾರು? ಕಾಲೇಜ್ದು PF, ಕಾಲೇಜ್ದು PF ಎಲ್ಲ ಸೆಟ್ರೈಟ್ ಎನ್ಕ್ವೈರಿ ಹಾಕೊಂಡ್ ಬಂದಿದ್ರಂತಪ್ಪ ಮೊನ್ನೆ. ಅದೇ ನಿಮ್ದ್ರಿಂದ ಎಲ್ಲರಿಗೂ ಒಳ್ಳೇದಾಕೈತೆ ಅಂತ ಹೇಳಿದ್ನಲ್ಲಮ್ಮ. ಅದಕ್ಕೆ ಶೋಭಾ ಮೇಡಮ್ ಇಂದ ಆಗ್ತೈತೆ ಅಂತಾರೆ ಮೇಡಮ್, ಎಲ್ಲರೂ ಹೇಳ್ತಿದೀವಿ ನಾವು ಅಂತಂದು. ಅವ್ರು ಬಂದಿದ್ರಂತ ಎನ್ಕ್ವೈರಿ. ಏನ್ ಹೇಳ್ತ್ರಮ್ಮ ನಮ್ ಬಗ್ಗೆ? ನೀವು ನನ್ನ ಕೆಲ್ಸದ ಬಗ್ಗೆ ನೀವು ಮಾತಾಡೋದಾದ್ರೆ ಇವಾಗ ಏನ್ ಮಾತಾಡ್ತೀರಿ? ಕ್ಲಿಯರ್ ಆಗಿದೆ? ಇವಾಗ್ಲೂ ಅದೇ ಬಹಳ ಖುಷಿ ಆಗಿದೆ. ನೀವ್ ಮಾಡ್ಕೊಟ್ರಲ್ಲ, ಒಂದು ಇದನ್ನ ಸೆಟ್ಲ್ ಮಾಡ್ಕೊಟ್ರಲ್ಲ. ಬೇರೆ ಎಲ್ಲ ಓಡಾಡಿದ್ದೆ ನಾನು ಬೇರೆ ಸೆಂಟರ್ಗಳಿಗೆ. ಅದಾಗಿರ್ಲಿಲ್ಲ, ನಿಮ್ ಕಡೆಯಿಂದ ಆಯ್ತು. ಬಹಳ ಥ್ಯಾಂಕ್ಸ್. ಬರೇ ಥ್ಯಾಂಕ್ಸ್ ಹೇಳಿದ್ರು ಮುಗಿಯಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೆ. ಅಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿರಲ್ಲ. ತಕ್ಷಣ ಇದೊಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ರಿ ಕಾನೆ, ಕಂಪ್ಲೇಂಟು ಎಲ್ಲ ತಕ್ಷಣ ಮಾಡಿ ಎಷ್ಟು ಬೇಗ ಬರಂಗ್ ಮಾಡಿದ್ರಿ, ಮಾಡ್ಕೊಟ್ರಿ. ಒಳ್ಳೇದಾಗ್ಲಪ್ಪ, ಚೆನ್ನಾಗಿರ್ತಿರ್ಲಿ ದೇವ್ರು ನಿಮ್ಮನ್ನ. ನಿಮ್ಮ ಮನೇಲಿ ಎಲ್ಲರೂ ಕರ್ಕೊಂಬ್ರಿ ನಮ್ಮ ಮನೆಗೆ. ಬರ್ತೀನಿ. ಬಹಳ ಒಳ್ಳೇದಾಯ್ತು. ಏನ್ ಅನ್ಸ್ತೈತಮ್ಮ ನೀವು ನಮ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಈಗ? ಅಲ್ಲ, ಬಾಳ ಅಷ್ಟು ಸ್ಟ್ರೈನ್ ತಗೊಂಡ್ ಮಾಡದಲ್ಲಪ್ಪ. ಮನೆ ಮಕ್ಕಳು ಮಾಡಲ್ಲ ಇವಾಗ. ಮಾಡಿದೀಯ, ನಾನು ಅದಕ್ಕೆ ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸ್ತೀನಿ. ಈಗ 67 ವಿಶ್ವಾಸ ಇಟ್ಕೊಂಡು ಹೋದ್ರೆ ಸಾಕು ನಾವು. ವಿಶ್ವಾಸದ ಮೇಲೆ ಕೆಲಸ. ನೀವು ಕೂಡ ನನಗೆ ಅದೇ ತರ ನಂಬಿದ್ರಿ, ಬಟ್ ಅದೇ ತರ ನಾವು ಕೆಲಸ ಮಾಡಿ ಕೊಟ್ಟಿದೀವಿ. ಇಲ್ಲ, ನೀವು ತಕ್ಷಣ ಇದನ್ನ ಮಾಡ್ತಿದ್ರಲ್ಲ, ಇದನ್ನ ಒಂದು ಫೇಲ್ ಆದ್ರೆ ಇನ್ನೊಂದು ಸಕ್ಸಸ್ ಆಗಂಗೆ ಖುಷಿ ಆಯ್ತು. ನಿಮ್ಮಷ್ಟು ಇಂಟ್ರೆಸ್ಟ್ ಆಗಿ ಮಾಡೋರು ಯಾರು ಇಲ್ಲಿ ಸಿಕ್ಕಿರ್ಲಿಲ್ಲ ನಮ್ಗೆ. ನಿಮ್ಮ ಆಸಕ್ತಿ ಎಲ್ಲ ಅಷ್ಟು ಸ್ಟ್ರೈನ್ ತಗೊಂಡ್ ಮಾಡೋದಕ್ಕೆ ಒಳ್ಳೇದಾಗುತ್ತೆ. ನಮಗೂ ಒಳ್ಳೇದು, ನಿಮ್ಗೂ ಒಳ್ಳೇದಾಗುತ್ತೆ. ಚೆನ್ನಾಗಿಟ್ಟಿರ್ಲಿ ಭಗವಂತ ಯಾವಾಗ್ಲೂ ನಿಮ್ಮನ್ನ. ಥ್ಯಾಂಕ್ಸ್ ಅಮ್ಮರ, ನಿಮ್ಮ ಆಶೀರ್ವಾದ. ಈಗ ನೀವು ದೊಡ್ಡವ್ರ ದೇವ್ರ ತರ ನನಗೆ. ಓಕೆ, ನಾವು ನಿಮ್ ಸೇವೆನೇ ಯಾಕೆ ಮಾಡ್ತೀವಂದ್ರೆ, ನೀವೆಲ್ಲ ಓಡಾಡಕ್ಕಾಗಲ್ಲ, ಕಷ್ಟ ಪಡಕ್ಕಾಗಲ್ಲ. ನಾವು ಓಡಾಡಾರ PF ಅಂದ್ರೆ ಎದುರು ಬಿಡ್ತೀವಿ. ನಾವು ಹೋದ್ರು ಆಫೀಸ್ಗೆ 1 ಸತಿ 2 ಸತಿ ಹೋಗ್ಬರ್ತಿದ್ವಿ ಬಳ್ಳಾರಿಗೆ. ಅವೆಲ್ಲ ಫಾಲೋ ಅಪ್ ಮಾಡಕ್ ಆಗಲ್ಲಪ್ಪ, ಗೊತ್ತಿರಲ್ಲ ರೂಲ್ಸ್ ಎಲ್ಲ. ಇವಾಗ ಹೊಸ ಆಗಿದಾವೆ, ಏನು ಗೊತ್ತಿಲ್ಲ. ನಾವು ಮಾಡ್ತಾರೆ ಅಂತ ಏನೋ ಅಲ್ಲ, ನಮ್ದು ಅಸ್ತಿತ್ವ ಐತೆ ಅಂತ ಕಾಲೇಜ್ನವ್ರಿಗೆ ಗೊತ್ತಾಯ್ತಲ್ಲ, ಅದೇ ಖುಷಿ. ನೀವು ತೆಗೆಸ್ಕೊಟ್ರಲ್ಲ, ನಾವು ಅಷ್ಟು ಮಾಡಿದ್ದೆ, ನಮ್ಮ ಅಸ್ತಿತ್ವ ಇದೆ ಅಂತಂದೇಳಿ ಕಾಲೇಜ್ನವ್ರಿಗೆ ಗೊತ್ತಾಯ್ತಲ್ಲ. ಏನು ಒಂಥರ ಏನು ಹೇಳ್ದಂಗ್ ಕಳಿಸ್ಬಿಟ್ರು ಸರ್. ಅದೇ ಬೇಜಾರು ನನಗೆ, ಬೇಜಾರಾಗ್ಬಿಟ್ಟಿತ್ತು. ಏನು ಮಾತಾಡಂಗಿಲ್ಲ, ಏನಿಲ್ಲ. ಒಬ್ರು ಹೋಗ್ಲಿ 2 ವರ್ಷ ಆಗ್ತಾ ಬಂದ್ರು. ಇವ್ರು ನೀವು ಎನ್ಕ್ವೈರಿಗೆ ಹಾಕಿದ್ಮೇಲೆ ಮಾತಾಡಿರೋದೆ ಅಡ್ಮಿನಿಸ್ಟ್ರೇಟರ್ ಅವರು, ಪ್ರಿನ್ಸಿಪಾಲ್ ಬರ್ರಿ ಅಂತ ಕರೆದು ಮಾತಾಡಿದ್ದು. ನೋಡು, ನೀವಾಗೆ ಹೋದಾಗ ನಿಮಗೆ ರೆಸ್ಪೆಕ್ಟ್ ಇಲ್ಲ, ಬಟ್ ನಾವು ಆಕ್ಷನ್ ತಗೊಂಡ ತಕ್ಷಣ ಎಲ್ಲರೂ ನಿಮಗೆ ರೆಸ್ಪೆಕ್ಟ್. ಮತ್ತೆ ಬನ್ನಿ ಮಾತಾಡೋಣ, ಕೂಡೋಣ, ಏನದು ಬಗೆಹರಿಸೋಣ ಅಂತ ಹೇಳಿ ಬಗೆಹರಿಸ್ಕೊಳ್ಳೋಣ. ಇಲ್ಲೇ ಯಾಕಮ್ಮ ಇದು ಮಾಡೋದು, ನಾ ಎಲ್ಲ ನಿನ್ ತಮ್ಮ ಅನ್ಕೊಂಡ್ ಬಾರಮ್ಮ ಅಂತ. ಬಾಲ್ರೆಡ್ಡಿ ಅಲ್ಲ, ಅವರೆಲ್ಲ ಚೆನ್ನಾಗೇ ಇದ್ರು ಸರ್. ನಾನ್ ಹಂಗಾದ್ರೂ ಹೇಳ್ದೆ, ನಾನು ಅಷ್ಟು ವರ್ಷ ಮಾಡಿದೀನಿ, ಒಬ್ರಾದ್ರೂ ಒಂದ್ ದಿವ್ಸ ಮಾತಾಡ್ಲಿಲ್ಲ, ನನ್ಗೆ ಕೇಳಲಿಲ್ಲ, ಏನಿಲ್ಲ. ಇವಾಗೇನು ಅಷ್ಟು ವರ್ಷ ಜೊತೆಗಿದ್ದೇನ್ ಪ್ರಯೋಜನ ಬಿಡ್ರಿ ಸರ್ ಅಂತಂದೆ ನಾನು. ಎಷ್ಟು ವರ್ಷ ಮಾಡಿದಿರಮ್ಮ ನೀವಲ್ಲಿ? 27 ವರ್ಷ ಸರ್. 27 ವರ್ಷ ಮಾಡಿದ್ರಿ, ಬಟ್ ನಿಮ್ PF ನಿಮಗೆ ಕ್ಲೈಮ್ ಮಾಡಿ ಕೊಡಕ್ ಸಪೋರ್ಟ್ ಮಾಡ್ಲಿಲ್ಲ. ಅಲ್ಲ,
ಅಯ್ಯೋ ಹಿಂಗ ಆಗತ್ತೆ ಮಾಡ್ಕೊಳ್ರಿ ಅಂತ ಬಾಲರೆಡ್ಡಿಗೆ ಗೊತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ. ಹಾಂ ಹೋಗ್ಲಿ ಪ್ರಿನ್ಸಿಪಾಲ್ ಹೇಳಿಲ್ಲ ಅಂದ್ರೆ ಅವ್ರ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು ಫೋನ್ ಮಾಡಲಿಲ್ಲ. ಹಾಂ 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 ಅದಕ್ಕೆ ಹೇಳ್ದೆ ಅವ್ರೇನಾದ್ರು ಅನ್ಕೊಂಡ್ಲಿ ಅಂತ. ನಾವು ಆ್ಯಕ್ಷನ್ ತೊಗೊಂಡ್ಮೇಲೆ ಯಾವ ಥರ ಇತ್ತು ಮೇಡಮ್ ನಿಮಗೆ ಖುಷಿ ಅನಿಸ್ತಾ ನಾವು ಪ್ರೊಸೆಸ್ ನೋಡಿ? ಖುಷಿ ಅನ್ಸೋದು ಎಷ್ಟೆಷ್ಟು ಬೇಗ ಮಾಡ್ತಿರಲ್ಲ ಅಂತ ಖುಷಿ ಆಗಿತ್ತು. ನಾ ಇಷ್ಟು ಬೇಗ ಬರ್ತತೆ ಅನ್ಕೊಂಡಿರ್ಲಿಲ್ಲ. ಇದಂತೂ ಪೆನ್ಷನ್ ಬರ್ತತೋ ಇಲ್ಲ ಅನ್ಕೊಂಡಿದ್ದೆ ನಾನು. ಇವಾಗ ನನಗೆ ಕೊಟ್ಟ ಮೇಲೆ ನೀವು ಎಲ್ಲಾದ್ರೂ ಒಂದು ಕಿಂಚಿತ್ ಏನಾರ ರಿಸ್ಕ್ ತಗೊಳ್ಳೋದು ಅಲ್ಲಿ ಓಡಾಡೋದು ಅದು ಮಾಡೋದಂತ ಏನಾರ ಕಳಿಸಿದ್ನ ನಾನು ನಿಮಗೆ? ಅದೇ ಮನೆಗಿದ್ದೆ ಎಲ್ಲ ಆಯ್ತಲ್ಲಪ್ಪ. ನಿನ್ನೆ ಎಲ್ಲ ತಗೊಂಡಿದ್ದೀರಿ ರಿಸ್ಕ್, ನೀವೇ ತಗೊಂಡಿದ್ದೀರಿ. ಏನ ನನ್ನ ಮನೆಯವ್ರು ಅದೇ ಮನೆಯವ್ರಿಗಿಂತ ಹೆಚ್ಚಾಗಿ ನೀವು ತಗೊಂಡಿದ್ದೀರ ನೋಡಿದ್ರಿ. ಹಾಂ ಅದೇ ನೀವು ಇದು ಖುಷಿಯಿಂದ ನಮಗೇನು ಬ್ಲೆಸ್ಸಿಂಗ್ ಮಾಡ್ತಿಲ್ಲ ಅದೇ ಒಳ್ಳೇದಮ್ಮ. ನೀವು ಏನು ಮಾಡಿ ಯಾಕಂದ್ರೆ ನಿಮಗೆ ನಾವು ಮಾಡಲೇಬೇಕು, ಅದು ನನ್ನ ಕರ್ತವ್ಯ ಅಂತಂದು ಹೇಳಿ ಕೆಲಸ ಮಾಡ್ತೀನಿ ನಾನು. ಇದು ನೀವಂತಲ್ಲ, ಏಜ್ ಪರ್ಸನ್ ಮತ್ತು ಪಿ ಎಫ್ ಆಗಿಲ್ಲ ನಮಗೆ ಅದು ಅಸಾಧ್ಯ ಅನ್ನೋರು ಯಾರು ಬಂದ್ರೂ ನಾನು ಇದೇ ಥರ ಕೆಲಸ ಮಾಡಿಕೊಡ್ತೀನಿ. ನಮ್ಮ ಸಾವಿರಾರು ಜನದ ಮಾಡಿದ್ದೀವಿ, ನಿಮ್ಮ ಆಶೀರ್ವಾದ ಮೂಲಕ ಇನ್ನೂ ಮಾಡ್ತೀವಿ. ಥ್ಯಾಂಕ್ಸ್ ನಿಮಗೆ. ಅಲ್ಲಿ ಮನೆಗಿದ್ದಿದ್ರೆ ಎಲ್ಲರೂ ಹೇಳೋರು. ಹಾಂ ಬರ್ತೀವಿ ಸರ್, ಯಾವಾಗಾದ್ರೂ ಬಂದಾಗ ಅಲ್ಲಿ ನಿಮ್ಮನ್ನು ಮಾತಾಡಿಸ್ತೀವಿ. ಹಾಗೆ ಮಾಡಿರಿ, ಒಳ್ಳೇದಾಗಲಿ.